ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ನಮ್ಮ ರೈಡ್ ಎಲ್ಲಿ ಅಂದರೆ ಶ್ರೀ ಬಂಡೆ ಮಹಾಲಿಂಗೇಶ್ವರ ಸ್ವಾಮಿ ಗುಡಿಗೆ ನಮ್ಮ ರೈಡ್ ಇವತ್ತು. ಸೊ ಒಂದು ಸ್ಮಾಲ್ ಬ್ರೀಫಿಂಗ್ ಆಗುತ್ತೆ ನಮ್ಮ ಕ್ಯಾಪ್ಟನ್ ಕಡೆಯಿಂದ. ಬ್ರೀಫಿಂಗ್ ಆಗ್ತಿದ್ದಂಗೆ ನಾವೆಲ್ಲರೂ ಒಂದು 2 ಪಿಕ್ಸ್ನ ತೊಗೊಂಡು ನೆಕ್ಸ್ಟ್ ಗೇರ್ ಅಪ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀವಿ. ಸೊ ಇದು ನಮ್ಮ ಬೈಕ್ಸ್ ಲೈನಪ್ ಆಗಿರೋದು. ಎಲ್ಲ ಥರ ಬೈಕ್ಗಳು ನಿಮ್ಗೆ ಸಿಗುತ್ತೆ ಇಲ್ಲಿ ನೋಡೋಕ್ಕೆ. ಸೊ ಎಲ್ಲರೂ ಒಬ್ಬೊಬ್ಬರೇ ಗೇರ್ ಅಪ್ ಹಾಕ್ಬಿಟ್ಟು ರೆಡಿಯಾಗಿ ನಿಲ್ತೀವಿ. ಸೊ ಇಲ್ಲಿಗೆ ನಮ್ಮ ರೈಡು ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ಒಂದು ಲೈನ್ ಡಿಸಿಪ್ಲಿನ್ ಆಗಿಬಿಟ್ಟು ಒಂದು ಲೈನಲ್ಲಿ ಹೋಗ್ತಾ ಸೊ ಈಗ ನೋಡಿದ್ರೆ ಈಗ ಒಂದು ಹ್ಯಾಂಡ್ ಸಿಗ್ನಲ್. ಸೊ ದೀಸ್ ಆರ್ ದ ಸಿಗ್ನಲ್ಸ್ ಫಾರ್ ಬೈಕರ್ಸ್ ಗಿವ್ ಅಂತ ಹೇಳ್ತೀವಿ ನಾವು. ಸೊ ಯಾವುದೇ ಆಬ್ಸ್ಟಿಕಲ್ಸ್ ಬರಲಿ, ಯಾವುದೇ ರೈಟ್ ಟರ್ನ್ ಆಗಲಿ, ಲೆಫ್ಟ್ ಟರ್ನ್ ಆಗಲಿ, ಎಲ್ಲ ಹ್ಯಾಂಡ್ ಮೂಮೆಂಟ್ಸು ಪ್ಲಸ್ ಲೆಗ್ ಮೂಮೆಂಟ್ಸಲ್ಲೇ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಯಾಕಂದರೆ ಎಲ್ಲಾದರೂ ಹೋಗ್ಬೇಕಂದ್ರೆ ಸ್ವಲ್ಪ ಹ್ಯಾಂಡ್ ಕಮ್ಯುನಿಕೇಷನ್ ಇಸ್ ದ ಮೇನ್. ಸೊ ಅಂತೂ ನಾವು ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ಬಂದ್ವಿ. ಎಲ್ಲಿ ಅಂತಂತಂದರೆ ಇದೇ ನಮ್ಮ ಶ್ರೀ ಬಂಡೆ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಇದು ಭಾಳ ದೂರ ಇಲ್ಲ, ಒಂದು 50 to 60 ಕಿಲೋಮೀಟರ್ಸ್ ಸ್ವಲ್ಪ ದೂರದಲ್ಲಿದೆ ಬೆಂಗಳೂರಿಂದ. ಸೊ ಎಲ್ಲರೂ ಇಲ್ಲಿ ನಾವು ಬಂದಿರೋದೇನು ಉದ್ದೇಶ ಅಂತಂದರೆ ಒಂದು ಸನ್ಸೆಟ್ ರೈಡ್ ಆಗುತ್ತೆ, ಪ್ಲಸ್ ನಮ್ಮ ಮಹಾದೇವ ಅವರ ಆಶೀರ್ವಾದ ನಮಗೆ ಸಿಗತ್ತೆ ಅಂತ ನಾವು ಬಂದಿರೋದು. ಸೊ ಇಲ್ಲಿ ಬಂದಮೇಲೆ ನಿಮ್ಗೆ ಏನು ಅನಿಸುತ್ತೆ ಅಂತಂದರೆ ಇಲ್ಲಿರೋ ನೇಚರ್ನ ನೋಡಿಬಿಟ್ರೆ ಯಾಕಪ್ಪ ಸುಮ್ಮನೆ ಹೋಗೋದು ಮನೆಗೆ, ಇಲ್ಲೇ ಇದ್ಬಿಡೋಣ ಎಲ್ಲಾದರೂ ಅಂತ ಅನಿಸುತ್ತೆ. ಎಲ್ಲಿ ನೋಡಿದ್ರು ಫುಲ್ ಗ್ರೀನ್. ಪ್ಲಸ್ ಡಿಸ್ಅಡ್ವಾಂಟೇಜ್ ಏನಂತಂದರೆ ನಾವು ಸ್ವಲ್ಪ ಮೇ ಮಂತಲ್ಲಿ ಹೋಗಿದ್ವಿ. ಸೊ ನಮ್ಗೆ ಅಷ್ಟೊಂದು ಗ್ರೀನರಿ ಸಿಕ್ಕಿರಲಿಲ್ಲ. ನೇಚರ್ನ ನೋಡ್ತಾ ಸ್ಲೋ ಆಗಿ ನಿಮಗೆ ದೇವಸ್ಥಾನ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಸೊ ನೀವು ದೇವಸ್ಥಾನ ನೋಡಿದ್ರಿ. ಸೊ ಇದು ನಮ್ಮ ರೈಡ್ದು ಮೇನ್ ಟಾಪಿಕ್ ಆಗಿರ್ಬೋದು. ಏನಂತಂದರೆ ನಮ್ಮ ಬಾಯ್ಸ್ಗೆ ಚೂರು ಬೆಂಗಳೂರಲ್ಲಿ ಹೊರಗೋದ್ರೆ ಸಾಕು, ರೋಡ್ ಬಿಟ್ಟು ಆಫ್ ರೋಡೇ ಹುಡುಕ್ತಾ ಇರ್ತಾರೆ. ಸೊ ನಮ್ಮ ಬಾಯ್ಸ್ ಏನು ಆಫ್ ರೋಡ್ಗೆ ಏನು ಕಮ್ಮಿ ಇಲ್ಲಪ್ಪ, ನೀವು ನೋಡ್ಬೋದು. ಸೊ ಅದೇ ಥರ ನಮ್ಮ ಪ್ರವೀಣ್ ಅವರು ಅವರ ಹಿಮಾಲಯಲ್ಲಿ ಹೋಗ್ತಾ ಇದ್ದಾರೆ. ಅವ್ರ ಹಿಂದೆ ನಮ್ಮಲ್ಲಿ ಕ್ಯಾಪ್ಟನ್ ಹೇಳಿಸ್ಬೋದು ನಿಮ್ಗೆ, ಕ್ಯಾಪ್ಟನ್ ಅಂತ ಮನೋಜ್ ಅವರು. ನಾನೇನು ಕಮ್ಮಿ ಇಲ್ಲಪ್ಪ, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಅವರು. ಬರೀ ಹಿಮಾಲಯನ್ ಅಷ್ಟೇ ಅಂತ ಅಂದ್ಕೊಂಡಿದ್ದೀರಾ? ವೆಯ್ಟ್ ಫಾರ್ ಇಟ್. ಹಿಮಾಲಯನ್ಗೆ ಟಕ್ಕರ್ ಕೊಡೋಕ್ಕೆ ನಮ್ಮ ಡಾಮಿನರ್ ಇದೆ. ಮರಿಬೇಡಿ, ನಮ್ಮ ಫೇವ್ರೆಟ್ ಬೈಕ್ ಅಂಟರ್ 350 ಕೂಡ ಇದೆ ಲೈನಲ್ಲಿ. ಏನಪ್ಪ ಬೇಜಾರು ಅಂದರೆ ಇಲ್ಲಿ ನಾನು ನನ್ನ ಬೈಕ್ ತೊಗೊಂಡೋಗ್ಲಿಲ್ಲ, ಅದೊಂದೇ ಬೇಜಾರು. ಹೊಸ ಬೈಕಲ್ಲ, ಏನಾದರೂ ಆಗಿಬಿಡುತ್ತೆ ಅಂತ ನನಗೂ ಭಯ. ಸೊ ಸನ್ಸೆಟ್ದು ಒಂದೆರಡು
ಪಿಕ್ಸ್ನ ತಗೊಂಡು ನಾವು ಇಂಟ್ರೊಡಕ್ಷನ್ ಕಡೆಗೆ ಮೂವ್ ಆಗ್ತೀವಿ. ಏನಪ್ಪ ಇಂಟ್ರೊಡಕ್ಷನ್ ಅಂತಂದರೆ ನೋಡಿ, ಆದಿತ್ಯ ವರ್ಮ ಗೊತ್ತಿಲ್ಲ ಮೂವಿ. ಬ್ರೋ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಸರ್. ರಾಜು, ನಾನು ಬೆಂಗಳೂರಲ್ಲೇ ಇರೋದು, ಬೆಂಗಳೂರಲ್ಲಿ ಹುಟ್ಟಿರೋದು, ಬೆಂಗಳೂರಲ್ಲೇ ಇರೋದು. ಈಗ ರೈಡ್ ಫಸ್ಟ್ ಟೈಮ್ ನಾನು ಬಂದಿದ್ದೆ ರೈಡ್ಗೆ. ಸುಮಾರು ನನ್ನ ಫ್ರೆಂಡ್ ಕರೆದು ನಾನು ಬಂದಿರಲಿಲ್ಲ. ರಾಜೇಶ್ ನನ್ನ ಫ್ರೆಂಡ್ ಕರೀತು, ಬಂದಿದ್ದೀನಿ. ನೆಕ್ಸ್ಟ್ ಹಲೋ, ನನ್ನ ಹೆಸರು ಪ್ರಭು, ಇರೋದು KR-ಪುರಂ. ಫಸ್ಟ್ ಗ್ರೂಪ್ ರೈಡ್, ಮೈ ಫಸ್ಟ್ ಗ್ರೂಪ್ ರೈಡ್. ಸೋಲೋ ಆಗಿ ವಯನಾಡ್ ಮತ್ತೆ ನಮ್ಮ ಇಂಟ್ರೊಡಕ್ಷನ್ ಸೆಷನ್ ಮುಗಿತಿದ್ದಂಗೆ ನಾವು ನಮ್ಮ ರೈಡನ್ನ ಮತ್ತೆ ಪುನಃ ನಮ್ಮ ಮನೆಗೆ ತೆರಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ನಮ್ಮ ಇವತ್ತಿನ ರೈಡು. ಸೊ ಇದು ಹಾಗೆ ಒಂದು ಸನ್ಸೆಟ್ ರೈಡ್. ನಾನು ಹೇಳಿದಾಗೆ ಒಂದು ಸನ್ಸೆಟ್ ರೈಡ್ ಆದಾಗೂ ಆಯಿತು, ನಮ್ಮ ಮಹಾದೇವ್ ಅವರ ಆಶೀರ್ವಾದ ತಗೊಂಡಂಗೂ ಆಯಿತು ಅಂತ ಎಲ್ಲರೂ ಒಂದು ಚೆನ್ನಾಗೆ ಹೋಗಿ ಬಂದ್ವಿ. ಸೊ ದೇರ್ ವರ್ ನೋ ಎನಿ ಟ್ರಬಲ್ಸ್ ಫಾರ್ ಅಸ್. ಸೊ ನಮ್ಮ TSPC ಟೀಮು ಚೆನ್ನಾಗಿ ಆರ್ಗನೈಸ್ ಮಾಡಿತ್ತು. ಹಾಗೆ ನಮ್ಮ ಮಾರ್ಷಲ್ಸೇ ಆಗಲಿ, ಲೀಡೇ ಆಗಲಿ, ಸ್ವೀಪೇ ಆಗಲಿ, ಎಲ್ಲರೂ ಚೆನ್ನಾಗಿ ನೋಡಿಕೊಂಡು ಕರ್ಕೊಂಡು ರಿಟರ್ನ್ ಆದ್ವಿ. ಸೊ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್. Mm-hmm.